ಥ್ಯಾಂಕ್ ಯು. ಏನೊಂದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ, ಏನೊಂದು BPL ಕಾರ್ಡನ್ನು ಪಡೆದಿರುವಂಥ ವ್ಯಕ್ತಿಗಳನ್ನು ಈಗೇನು ರದ್ದು ಮಾಡಿರುವಂಥದ್ದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಅವ್ರು ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ, ಅವಶ್ಯಕತೆ ಇರೋದನ್ನು ನೀವು ರದ್ದು ಮಾಡೋದು ತಪ್ಪು. ಏನಿದ್ರು ಬೋಗಸ್ ಕಾರ್ಡು ಫೇಕ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಿ. ಆದರೆ ನ್ಯಾಯಯುತವಾಗಿ ಜನರು ಕೊಟ್ಟಿರುವಂಥ ರೇಷನ್ ಕಾರ್ಡನ್ನು ಹಿಂದೆ ಪಡಿಬೇಡಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಎಲ್ಲ ಸೇವೆಗಳಿಗೆ ಅವಶ್ಯಕತೆ ಇದೆ. ಯಾವ ಆಸ್ತಿ ಇದೆಯೋ ಇಲ್ಲೋ, ಆದರೆ ಒಂದು BPL ಕಾರ್ಡ್ ಇದ್ದರೆ ಒಂದು ವ್ಯಕ್ತಿ ಭರವಸೆಯಿಂದ, ಒಂದು ವಿಶ್ವಾಸದಿಂದ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಡವರ ವಿರೋಧಿ ಆಗಬೇಡಿ, ಜನ ವಿರೋಧಿ ಆಗಬೇಡಿ. ಇದು ಒಳ್ಳೇದಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ. ಮತ್ತು ನೀವು ನೋಡಿ, ವಿಶೇಷವಾಗಿ ನಾನು ಬೆಂಗಳೂರು ಬಗ್ಗೆ ಹೇಳೋದಾದರೆ, ಇವಾಗ ನನ್ನ ಕ್ಷೇತ್ರದಲ್ಲಿ ನಾವು ತೊಗೊಂಡ್ರೆ 2.5 ಲಕ್ಷಕ್ಕಿಂತ 2,60,70,000 ಜನ ಇದ್ದಾರೆ. ಆದರೆ BPL ಕಾರ್ಡ್ ಇರೋದು ಒಂದು 25,000 ಜನರ ಹತ್ರ, ಕುಟುಂಬಗಳ ಹತ್ರ ಒಂದು 7-8 ಸಾವಿರ ರೇಷನ್ ಕಾರ್ಡ್ ಇದ್ರೆ ಹೆಚ್ಚು. BPL ಕಾರ್ಡ್ 7ರಿಂದ 8 ಸಾವಿರ ಇದ್ರೆ ಹೆಚ್ಚು. ಅದು ಒಂದು 25,000ಕ್ಕೆ ಅನುಕೂಲ ಆಗ್ಬೋದು. ಭಾಳ ವಿರಳವಾಗಿ ಇವತ್ತು ಸಿಕ್ಕಿರುವಂಥದ್ದು. ಅದನ್ನು ನೀವು ಹಿಂದೆ ಪಡೆಯುವಂಥದ್ದು ಆಗಬಾರ್ದು. ಈ IT ರಿಟರ್ನ್ಸ್ 5 ಲಕ್ಷ ರೂಪಾಯಿಗಿಂತ ಆದಾಯ ಇದ್ದರೆ IT ರಿಟರ್ನ್ಸನ್ನು ಕಟ್ಟೋದು, ಫೈಲ್ ಮಾಡೋದಕ್ಕೇನೆ ನೀವು ಕಾರಣ ಕೊಟ್ಕೊಂಡು ನೀವು ಹಿಂದೆ ಪಡಿತೀನಿ ಅಂದರೆ, IT ರಿಟರ್ನ್ಸ್ ಫೈಲ್ ಮಾಡೋದು ಒಂದು ಅವಶ್ಯಕತೆ ಆಗಿದೆ, ಒಂದು ಬೇಸಿಕ್ ನೆಸೆಸಿಟಿ ಆಗಿದೆ. ಅದು ನೀವು ಒಬ್ಬ ಆರ್ಥಿಕ ಸಚಿವರಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. IT ರಿಟರ್ನ್ಸ್ ಫೈಲ್ ಮಾಡಬೇಕು. ಏನೇ ಆದಾಯ ಇರಲಿ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಇವತ್ತು ಎಲ್ಲೆಲ್ಲೋ TDS ಡಿಡಕ್ಟ್ ಆಗುತ್ತೆ. ಒಬ್ಬ ಆಟೋ ಚಾಲಕ ಎಲ್ಲೋ ಒಂದು ಪೇಮೆಂಟ್ ಆಗುತ್ತೆ, TDS ಆಗುತ್ತೆ. ಇವತ್ತು ಎಲ್ಲರೂ ಒಂದು ಪೇಮೆಂಟ್ ಆದರೆ TDS ಆಗುತ್ತೆ. ಎಲ್ಲೇ ಯಾವುದೇ ಸೇವೆ ಕೊಟ್ಟರು TDS ಆಗುತ್ತೆ. ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಜನರಿಗೆ ಅನ್ಯಾಯ ಮಾಡುವಂಥದ್ದು ಆಗೋದು ಬೇಡ. ತಕ್ಷಣ ನೀವು ಜಾಗೃತರಾಗಿ ಬೋಗಸ್ ಕಾರ್ಡ್ಗಳನ್ನು ನೀವು ತೆಗೆದುಹಾಕಿ. ಆದರೆ ನ್ಯಾಯಯುತವಾಗಿ ಕೊಟ್ಟಿರುವಂಥ BPL ಕಾರ್ಡನ್ನು ಯಾವ ಕಾರಣದಲ್ಲೂ ತಾವು ಹಿಂದೆ ಪಡಿಬೇಡಿ ಅಂತ ನಾನು ತಮ್ಮನ್ನ ಸವಿನೀಯವಾಗಿ ಪ್ರಾರ್ಥನೆ ಮಾಡ್ತೀನಿ.